ಹಾಯ್ ಫ್ರೆಂಡ್ಸ್, ಇದು ಡೇ 3 ಆಫ್ ಝೀರೋ ಆಯಿಲ್ ಕುಕಿಂಗ್ ಸೀರೀಸ್. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಸೀರೀಸ್ ಮಾಡೋದಕ್ಕೆ. ತುಂಬ ಹೊಸ ಹೊಸ ಎಕ್ಸ್ಪ್ಲೋರ್ ಕೂಡ ಮಾಡ್ತಾಯಿದ್ದೀನಿ. ಸೊ ದಿನ ಎಷ್ಟು ಆಯಿಲ್ ಯೂಸ್ ಮಾಡ್ತಾಯಿದ್ದಿಲ್ಲ, ಝೀರೋ ಆಯಿಲಲ್ಲಿ ಹೇಗೆ ಮಾಡ್ಬೋದು ಅದನ್ನು ಅಂತ ಸಿಕ್ಕಾಪಟ್ಟೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ರೆಸಿಪೀಸ್ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಎಲ್ಲೂ ನಾನೇನೋ ಕಾಂಪ್ರಮೈಸ್ ಆಗ್ತಾಯಿದ್ದೀನಿ ಅಂತ ಅನ್ನಿಸ್ತಾನೆ ಇಲ್ಲ. ಸೊ ನನಗೆ ಟೇಸ್ಟ್ ವೈಸ್ ಎಲ್ಲೂ ಕಾಂಪ್ರಮೈಸ್ ಅನ್ನಿಸ್ತಾ ಇಲ್ಲ. ಈಕ್ವಲ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಕೂಡ. ಇವಾಗ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಇಷ್ಟೊಂದು ಆಯಿಲ್ ಹಾಕ್ತಾ ಇದ್ವಲ್ಲ, ಒಂದಿಷ್ಟು ದೋಸೆ ಮಾಡೋಕ್ಕೆ, ಒಂದಿಷ್ಟು ಒಗ್ಗರಣೆ ಮಾಡೋಕ್ಕೆ, ಅದನ್ನು ಆಯಿಲ್ ಲೆಸ್ ಆಗೋ ಈ ರೀತಿ ಮಾಡಿದ್ರೆ ಎಷ್ಟು ಟೇಸ್ಟಿಯಾಗಿ ಬರ್ತಾಯಿದೆ, ಎಷ್ಟು ಹೆಲ್ದಿಯಾಗಿ ಬರ್ತಾಯಿದೆ ಅಂತ ಅನಿಸ್ತಾ ಇದೆ. ಸೊ ಐ ಡೋಂಟ್ ನೋ ಹೌ ಲಾಂಗ್ ಐ ಕ್ಯಾನ್ ಡೂ, ಬಟ್ ಯಾ ಐ ವಿಲ್ ಟ್ರೈ ಮೈ ಬೆಸ್ಟ್. ಸೊ ನೋಡ್ಬೋದು, ಪಾಲಕ್ ದೋಸೆ ರೆಡಿ ಆಯಿತು. ಆ್ಯಂಡ್ ರಾತ್ರಿ ಡಿನ್ನರ್ಗೆ ಮೊಸರು ಅವಲಕ್ಕಿ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಒಗ್ಗರಣೆಗೆ ಜಸ್ಟ್ ಈರುಳ್ಳಿ ಮೆಣಸಿನ್ಕಾಯಿನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಫುಡ್ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಬಾಯ್.